ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇದ್ದೀನಿ, ಡಾಕ್ಟರ್ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ನನ್ನ ಸ್ಪರ್ಧೆ ಎಸ್ಟೇ ಫಾರ್ ದ ಫ್ಯೂಚರ್. ಇವತ್ತಿನ ವಿಷಯ ಏನಪ್ಪ ಅಂದರೆ NET KCET ಸ್ಪೆಷಲಾಗಿ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, NET KCET ತುಂಬ ಪ್ರಮುಖವಾದಂಥ ಎಕ್ಸಾಮ್. ನೋಡಿ, ಯಾರಿಗೆಲ್ಲ ಟೀಚಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಸ್ಪೆಷಲಾಗಿ ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡಬೇಕು, ಡಿಗ್ರಿ ಕಾಲೇಜಲ್ಲಿ ಟೀಚ್ ಮಾಡಬೇಕಂತ ಆಸೆ ಇರುತ್ತೆ, ಅವರು NET ಮತ್ತು KCET ಪಾಸ್ ಆಗಲೇಬೇಕಾಗುತ್ತೆ. ಅಷ್ಟೇ ಅಲ್ಲ, PhDಗೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ದೇನೆ ಅಥವಾ PhD ಮಾಡಬೇಕಾದ್ರೆ NET ಮತ್ತು KCET ಕೂಡ ಕಂಪಲ್ಸರಿಯಾಗಿ ಇತ್ತೀಚೆಗೆ ಮಾಡ್ತಿದ್ದಾರೆ. ಹಾಗಾದರೆ NET KCET ಪಾಸ್ ಮಾಡೋದು ಅಷ್ಟೊಂದು ಕಷ್ಟನಾ? ಇಲ್ಲ. ಯಾಕಂದರೆ ನನ್ನ PGನ ಮುಗಿಯೋಕ್ಕಿಂತ ಮುಂಚೆನೇ ಐ ಹ್ಯಾವ್ ಕ್ಲಿಯರ್ಡ್ 3 ಟೈಮ್ NET ಮತ್ತು KCET ಪಾಸ್ ಮಾಡಿದೆ. ಇಲ್ಲಿವರೆಗೆ ನಾನು 7 ಬಾರಿ NET ಪಾಸ್ ಆಗಿದ್ದೀನಿ. ಕರ್ನಾಟಕದ KCET ಮತ್ತು ಆಂಧ್ರ ಪ್ರದೇಶದ APSET ಕೂಡ ನಾನು ಪಾಸ್ ಆಗಿದ್ದೀನಿ. ಹಾಗಾದರೆ ನಾನು ಯಾವ ರೀತಿಯ ಟೆಕ್ನಿಕನ್ನ ಯೂಸ್ ಮಾಡಿದ್ರೆ ಐ ವಿಲ್ ಎಕ್ಸ್ಪ್ಲೇನ್ ಯು ಟುಡೇ. ಸೊ ನೀವು ನೋಡ್ತಾ ಇರ್ಬೋದು, NET ಇರ್ಬೋದು ಅಥವಾ KCET ಇರ್ಬೋದು, ಪ್ರೆಸೆಂಟಿನ ಎಕ್ಸಾಮ್ ಸ್ಟ್ರಕ್ಚರ್ ಇದೆಯಪ್ಪ ಅಂದರೆ ದೇರ್ ಆರ್ 2 ಪೇಪರ್ಸ್ ಇರುತ್ತೆ. ಇದು ಪೇಪರ್ 1 ಆ್ಯಂಡ್ ಪೇಪರ್ 2. ಇದಕ್ಕಿಂತ ಮುಂಚೆ NETಯಲ್ಲಿ 3 ಪೇಪರ್ಗಳಿದ್ವು. KCETಲ್ಲಿ ಬೇರೆ ರೀತಿ ಇರುವಂಥ ಒಂದು ಕ್ವಶನ್ ಪ್ಯಾಟರ್ನ್ಗಳಿತ್ತು. ಬಟ್ ಈಗ NET KCET ಎರಡೂ ಕೂಡ ಒಂದೇ ರೀತಿ ಇರುವಂಥ ಒಂದು ಪ್ಯಾಟರ್ನನ್ನು ಹೊಂದಿದ್ದಾವೆ. ಸೊ ಪೇಪರ್ 1ಅಲ್ಲಿ ನಮಗೆ 50 ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, NET ಆಗಲಿ ಅಥವಾ KCET ಆಗಲಿ MCQ ಕ್ವಶನ್ ಮಾತ್ರ ಕೇಳ್ತಾರೆ, ಥಿಯರಿಟಿಕಲ್ ಆಗಿ ಕೇಳೋದಿಲ್ಲ. ಇಲ್ಲಿ ಪ್ರತಿಯೊಂದು ಕ್ವಶನ್ಗಳು ಅಂದರೆ ಈಚ್ ಕ್ವಶನ್ ವಿಲ್ ಬಿ ಕ್ಯಾರಿ ದ 2 ಮಾರ್ಕ್ಸ್. ಪ್ರತಿಯೊಂದು ಕ್ವಶನು 2 ಮಾರ್ಕ್ಸನ್ನು ಹೊಂದಿರುತ್ತೆ. NET ಆದರೆ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಒಂದು ವೇಳೆ KCET ಆದರೆ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಪ್ಲಸ್ ಕನ್ನಡದಲ್ಲಿ ಇರುತ್ತೆ. KCET ಆದರೆ ಅದರ ಜೊತೆಲಿ ಬೇರೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಸ್ಕೊಂಡ್ರೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಯಾರಿಗಪ್ಪ ಅಂದರೆ NTA NETನ ಬರೆಯೋರಿಗೆ ಮತ್ತು KCETನ ಬರೆಯೋರಿಗೆ. ಸೊ ಇಲ್ಲಿ 2 ಪೇಪರ್ ಇರುತ್ತೆ. ಆಲ್ರೆಡಿ ಹೇಳಿದಂಗೆ ಪೇಪರ್ 1ನಲ್ಲಿ 50 ಕ್ವಶನ್ಗಳನ್ನು ಕೇಳ್ತಾರೆ. 50ಕ್ಕೆ 50 ಕೂಡ ನೀವು ಅಟೆಂಡ್ ಮಾಡಬೇಕು. ಇದರಲ್ಲಿ ಆಪ್ಷನ್ಸ್ ಕ್ವಶನ್ಗಳು ಇರೋದಿಲ್ಲ. ಈಚ್ ಕ್ವಶನ್ ವಿಲ್ ಬಿ ಕ್ಯಾರಿ 2 ಮಾರ್ಕ್ಸ್ ಅಲ್ವಾ, ಅದರಿಂದ ಏನಾಗುತ್ತೆ, ಟೋಟಲ್ 100 ಮಾರ್ಕ್ಸ್ ಆಗುತ್ತೆ. ಇನ್ನು ಪೇಪರ್ 2 ಅಂದರೆ ಸಬ್ಜೆಕ್ಟ್ ಓರಿಯೆಂಟೆಡ್, ಆ ಸ್ಪೆಸಿಫಿಕ್ ನಿಮ್ಮ ಸಬ್ಜೆಕ್ಟ್ನ ವಿಷಯವನ್ನು ಕೇಳುವಂಥ ಪತ್ರಿಕೆ ಆಗಿದ್ದು ಇಲ್ಲಿ 100 ಕ್ವಶನ್ಗಳನ್ನು ಕೇಳ್ತಾರೆ. 100 ಕ್ವಶನ್ ಕೂಡ ಅಷ್ಟೇ, ಇದು MCQ ಮಾದರಿಯಲ್ಲಿ ಇರುತ್ತೆ. ಸೊ ಈಚ್ ಕ್ವಶನ್ ವಿಲ್ ಬಿ ಕ್ಯಾರಿ 2 ಮಾರ್ಕ್ಸ್, ಅದರಿಂದ ಇಲ್ಲಿ 200 ಮಾರ್ಕ್ಸ್ ಆಗುತ್ತೆ. ಒಟ್ಟಾರೆಗೆ ನಿಮಗೆ ಪೇಪರ್ 1ಗೆ 1 ಅವರ್, ಪೇಪರ್ 2ಗೆ 2 ಅವರ್, ಅಂದರೆ ಒಟ್ಟಾರೆ ನಿಮಗೆ 3 ಗಂಟೆಗಳ ಕಾಲಾವಕಾಶವನ್ನು ನಿಮಗೆ ಕೊಡ್ತಾರೆ. ಸೊ ಪೇಪರ್ 1 ಮತ್ತು ಪೇಪರ್ 2ಗೆ ಇವತ್ತಿನ ಕ್ಲಾಸಲ್ಲಿ ನಾವು ಪೇಪರ್ 1 ಮಾತ್ರ ಡಿಸ್ಕಷನ್ ಮಾಡೋಣ. ಯಾವ ರೀತಿ ಸಿಲೆಬಸ್ ಇದೆ ಮತ್ತು ಯಾವ ರೀತಿ ಸ್ಟ್ರಕ್ಚರ್ ಇದೆ, ನೀವು ಯಾವ ರೀತಿ ಇದನ್ನು ಓದ್ಕೋಬೇಕು ಅಂತ. ಇಲ್ಲಿ ನೋಡಿ, NET ಆಗಲಿ ಅಥವಾ KCET ಆಗಲಿ ಪೇಪರ್ 1ಗೆ ಅದರದ್ದೇ ಆದ ಒಂದು ಸಿಲೆಬಸ್ ಇದೆ. ತುಂಬ ಜನ ಏನು ಮಾಡ್ತಾರಪ್ಪ ಅಂದರೆ ತಮ್ಮ PGನ ಮುಗಿಸಿದ ತಕ್ಷಣ ಗೌರ್ಮೆಂಟಿನ ಏನು GK ಜನರಲ್ ನಾಲೆಡ್ಜ್ ಇಲ್ಲ ಆ ಪೇಪರ್ ಓದುವ ರೀತಿಯಲ್ಲಿ NET KCETಗೆ ಹೋದರೆ ಅದು ಟೋಟಲಿ ರಾಂಗ್. ಯಾಕಂದರೆ NET ಮತ್ತು KCET ಒಂದು ಸಿಲೆಬಸನ್ನು ಫ್ರೇಮ್ ಮಾಡಿದೆ. ಆ ಫ್ರೇಮಿನ ಒಳಗಡೆ ಅಂದರೆ ಆ ಸಿಲೆಬಸ್ನ ಒಳಗಡೆ ಕ್ವಶನ್ನ ಕೇಳ್ತಾರೆ. ಸಿಲೆಬಸ್ ಯಾವ ಥರ ಇರುತ್ತಪ್ಪ ಅಂದರೆ ಫಸ್ಟು ಅಂದರೆ NET ಮತ್ತು KCET ಸಿಲೆಬಸ್ಸಲ್ಲಿ ಅವರು ಒಟ್ಟಾರೆಯಾಗಿ 10 ಚಾಪ್ಟರ್ಸ್ ಅಥವಾ 10 ಯೂನಿಟನ್ನು ಕೊಟ್ಟಿದ್ದಾರೆ. 10 ಯಾವುದಪ್ಪ ಅಂದರೆ ಮೊದಲು ಟೀಚಿಂಗ್ ಆಪ್ಟಿಟ್ಯೂಡ್, 2 ರಿಸರ್ಚ್ ಮೆಥಡಾಲಜಿ, 3 ರೀಡಿಂಗ್ ಕಂಪರೈಸೇಷನ್ ಕಮ್ಯುನಿಕೇಷನ್ ಬಗ್ಗೆ ಕೇಳ್ತಾರೆ, ರೀಸನ್ ಲಾಜಿಕ್ ಬಗ್ಗೆ ಕೇಳ್ತಾರೆ, ಸೊ ಡಾಟಾ ಇಂಟರ್ಪ್ರಿಟೇಷನು, ICT ಎಜುಕೇಷನು, ಎನ್ವೈರನ್ಮೆಂಟು, ಗವರ್ನೆನ್ಸ್ ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್. ಈ ರೀತಿಯಾಗಿ ಒಟ್ಟು 10 ಚಾಪ್ಟರ್ಸ್ ಇರುತ್ತೆ. ಸೊ ಈ ಚಾಪ್ಟ್ರಲ್ಲಿ ಅಂದರೆ ಪ್ರತಿಯೊಂದು ಚಾಪ್ಟ್ರಲ್ಲಿ 5 ಕ್ವಶನ್ನ ಕೇಳ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ 10 ಚಾಪ್ಟರ್ಸ್ ಇದೆ. ಪ್ರತಿ ಚಾಪ್ಟ್ರಲ್ಲಿ 5 ಕ್ವಶನ್ ಕೇಳ್ತಾರೆ. ಅದರಿಂದ ಪೇಪರ್ 1 ಅನ್ನೋದು 50 ಕ್ವಶನ್ನ ಒಳಗೊಂಡಿರುತ್ತೆ. ಅಂದರೆ ಈಚ್ ಚಾಪ್ಟರ್ಲಿ 5 ಕ್ವಶನ್ಗಳನ್ನು ಒಳಗೊಂಡಿರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ನೀವು ಯಾವುದಾದ್ರೂ ಒಂದು 2, 3 ಅಥವಾ 2, 3 ನೀವು ಚಾಪ್ಟರ್ನ ಸ್ಕಿಪ್ ಮಾಡಿದ್ರೆ ಅಂದರೆ ನೀವು ಆಟೋಮೆಟಿಕ್ಕಾಗಿ ಆ ಕ್ವಶನ್ ನೀವು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ ಅಬ್ಸರ್ವ್ ಮಾಡ್ಬೋದು, ಫಸ್ಟದು ಟೀಚಿಂಗ್ ಆ್ಯಪ್ಟಿಟ್ಯೂಡ್. ನೋಡಿ, ನೀವು ಎಕ್ಸಾಮ್ ಬರೀತಿರೋದೇ ಶಿಕ್ಷಣ ಕ್ಷೇತ್ರಕ್ಕೆ ಬರೋದಕ್ಕೆ ಅಥವಾ ಟೀಚಿಂಗ್ಗೆ ಬರೋದಕ್ಕೆ. ಅದರಿಂದ ಟೀಚಿಂಗಲ್ಲಿರುವಂಥ ಮೌಲ್ಯಗಳು, ಮಾದರಿಗಳು ಮತ್ತು ಮೆಥಡ್ಗಳ ಬಗ್ಗೆ ಕ್ವಶನನ್ನು ಇಲ್ಲಿ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ರಿಸರ್ಚ್ ಮೆಥಡಾಲಜಿ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ UG ಮತ್ತು PG ಎರಡೂ ಕೂಡ ಉನ್ನತ ಶಿಕ್ಷಣದ ವ್ಯಾಪ್ತಿಗೆ ಬರೋದ್ರಿಂದ ಇಲ್ಲಿ ರಿಸರ್ಚ್ಗೆ ತುಂಬ ಅತ್ಯಂತ ಮಹತ್ವವನ್ನು ಹೊಂದಿರುತ್ತೆ. ಅದರಿಂದ ಸಂಶೋಧನೆಗೆ ಸಂಬಂಧಿಸಿದಂತೆ 5 ಕ್ವಶನನ್ನು ಕೇಳ್ತಾರೆ. ನೆಕ್ಸ್ಟು ರೀಡಿಂಗ್ ಕಂಪರೈಸೇಷನ್ ಅಂತ ಕೇಳ್ತಾರೆ. ಅಂದರೆ ಒಂದು ಸ್ಟೋರಿಯನ್ನು ಕೊಟ್ಟು, ಅಂದರೆ ನಿಮಗೆ ಯಾವ ಥರ ಹೇಳ್ತಾರೆ, ಒಂದು ಸ್ಟೋರಿಯನ್ನು ಕೊಟ್ಟು ಆ ಸ್ಟೋರಿಗೆ ರಿಲೇಟ್ ಆಗಿರುವಂಥ ಕ್ವಶನನ್ನು ಕೇಳುವಂಥ ಒಂದು ಇಷ್ಟು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಕೇಳ್ತಾರೆ. ರೀಸನಿಂಗ್ ಆ್ಯಂಡ್ ಲಾಜಿಕ್ಸ್,
ರೀಸನಿಂಗ್ ಮತ್ತು ಲಾಜಿಕನ್ನು ಕೇಳ್ತಾರೆ. ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ನಿಮಗೆ ಒಂದು ದತ್ತಾಂಶನ ಕೊಡ್ತಾರೆ, ಅದು ಇಟ್ ಮೇ ಬಿ ದ ಟ್ಯಾಬ್ಯುಲೇಷನ್ ಅಥವಾ ಟೇಬಲ್ ಇರ್ಬೋದು ಅಥವಾ ಪೈ ಚಾರ್ಟ್ ಥರ ಕೊಟ್ಟು ಅದಕ್ಕೆ ಅದರ ಮ್ಯಾಥಮೆಟಿಕಲ್ ಆಗಿ ನಿಮಗೆ ಕ್ವಶನ್ನ ಕೇಳ್ತಾರೆ. ನೆಕ್ಸ್ಟು ICT ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಹೈಯರ್ ಎಜುಕೇಷನ್ ಬಗ್ಗೆ ಕೇಳ್ತಾರೆ, ಮತ್ತು ಎನ್ವೈರನ್ಮೆಂಟ್ ಮತ್ತು ಇತ್ತೀಚಿನ ಗವರ್ನೆನ್ಸ್ ಪಾಲಿಸಿ ಮತ್ತು ಪ್ರೋಗ್ರಾಮ್ ಬಗ್ಗೆ ಕೇಳ್ತಾನೆ. ಸೊ ಅದರಲ್ಲಿ ಮೊದಲನೇ ಚಾಪ್ಟರ್ದ ಮೊದಲನೇ ಯೂನಿಟ್ ಯಾವ್ದಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್. ಅಂದರೆ ಪ್ರತಿಯೊಂದು ಚಾಪ್ಟರ್ಲಿ ಯಾವ ಥರ ಕ್ವಶನ್ಗಳನ್ನು ಕೇಳ್ತಾರೆ ಅಂತ ನಿಮಗೆ ಎಕ್ಸಾಂಪಲ್ ಆಗಿ ಒಂದು ಕ್ವಶನ್ ಕೊಟ್ಟಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ದ ಕ್ವಾಲಿಟಿ ಆಫ್ ಟೀಚಿಂಗ್ ಈಸ್ ರಿಫ್ಲೆಕ್ಟೆಡ್, ಅಂದರೆ ಉತ್ತಮ ಶಿಕ್ಷಣ ಅಥವಾ ಉತ್ತಮ ಶಿಕ್ಷಣ ಇದೆಯಲ್ಲ ಅದು ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತಪ್ಪ ಅಂದರೆ ದ ಅಟೆಂಡೆನ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಒಂದು ವೇಳೆ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಜಾಸ್ತಿ ಆದರೆ ಅದು ಕ್ವಾಲಿಟಿ ಆಫ್ ಟೀಚಿಂಗ್ ಚೆನ್ನಾಗಿದೆ ಅಂತ ಏನದು. ಬೈ ದ ಪಾಸ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್, ವಿದ್ಯಾರ್ಥಿಗಳು ಉತ್ತಮವಾಗಿ ಅಂಕ ಗಳಿಸುವ ಮೂಲಕ ಪಾಸ್ ಆದರೆ. ಸೊ ದ ಕ್ವಾಲಿಟಿ ಆಫ್ ಕ್ವಶನ್ಸ್ ಆಸ್ಕ್ಡ್ ಬೈ ಸ್ಟೂಡೆಂಟ್. ಸೊ ಒಂದು ಕ್ಲಾಸ್ ತರಗತಿ ತೆಗೆದುಕೊಂಡಾಗ ವಿದ್ಯಾರ್ಥಿಗಳು ತುಂಬ ಉತ್ತಮವಾದ ಅಥವಾ ಕ್ವಾಲಿಟಿಯಾದ ಕ್ವಶನ್ಗಳನ್ನು ಕೇಳೋದ್ರಿಂದ. ಲಾಸ್ಟ್ ಅದು ಡ್ಯೂರೇಷನ್ ಆಫ್ ಸೈಲೆನ್ಸ್ ಮೇಂಟೈನ್ಡ್, ಅಂದರೆ ಕ್ಲಾಸ್ ಮಾಡುವಾಗ ವಿದ್ಯಾರ್ಥಿಗಳು ಸೈಲೆಂಟ್ ಇದ್ದರೆ. ಈ ಕ್ವಶನ್ಗಳು ತಿನ್ನೇ ಅರ್ಥ ಆಗ್ತಿದೆ ಅನಿಸುತ್ತೆ. ಆನ್ಸರನ್ನು ಆಲ್ರೆಡಿ ನಾನು ಡಿಫ್ರೆಂಟ್ ಕಲರ್ ಕೊಟ್ಟಿದ್ದೀನಿ, ಇಲ್ಲಿ ಅಬ್ಸರ್ವ್ ಮಾಡಿ. ಕ್ವಾಲಿಟಿ ಆಫ್ ಟೀಚಿಂಗ್, ಇಲ್ಲಿ ಔಟ್ಕಮ್ಸ್ ಅನ್ನ ಕೇಳ್ತಾ ಇಲ್ಲ, ಬಹಳ ಕನ್ಫ್ಯೂಸ್ ಆಗಬೇಡಿ. ಸೊ ಇಲ್ಲಿ ಔಟ್ಕಮ್ಸ್ ಅಥವಾ ರಿಸಲ್ಟ್ ಅಥವಾ ಟೀಚಿಂಗ್ ರಿಸಲ್ಟ್ ಅನ್ನ ಕೇಳ್ತಿಲ್ಲ. ಏನು ಕೇಳ್ತೀನಪ್ಪ ಅಂದರೆ ದ ಕ್ವಾಲಿಟಿ ಆಫ್ ಟೀಚಿಂಗ್ ಈಸ್ ರಿಫ್ಲೆಕ್ಟೆಡ್. ಯಾವಾಗುತ್ತಪ್ಪ ಅಂದರೆ ಕ್ವಾಲಿಟಿ ಆಫ್ ಕ್ವಶನ್ಸ್ ಆಸ್ಕ್ಡ್, ಅಂದರೆ ಒಂದು ತರಗತಿಯಲ್ಲಿ ನೀವು ಕ್ವಾಲಿಟಿ ಟೀಚಿಂಗ್ ಮಾಡ್ತೀರಪ್ಪ ಅಂದರೆ ಅದು ಯಾವ ರೀತಿಯಾಗಿ ನಿಮ್ಗೆ ರಿಫ್ಲೆಕ್ಟ್ ಆಗುತ್ತಪ್ಪ ಅಂದರೆ ವಿದ್ಯಾರ್ಥಿಗಳು ಉತ್ತಮವಾಗಿರುವಂಥದ್ದು ಒಳ್ಳೆಯ ರೀತಿಯ ಕ್ವಶನ್ ಕೇಳೋದ್ರಿಂದ. ಹೇಗೆ ಅಂತ ನೀವು ಕೇಳ್ಬೋದು. ಹೇಗೆಂದರೆ ಒಂದು ವೇಳೆ ನೀವು ಉತ್ತಮವಾಗಿ ಟೀಚಿಂಗನ್ನು ಮಾಡ್ತಾ ಇದ್ದರೆ ಅದು ವಿದ್ಯಾರ್ಥಿಗಳಿಗೆ ಅರ್ಥ ಆದರೆ, ಅರ್ಥ ಆದ ನಂತರ ಮಾತ್ರ ಆ ವಿದ್ಯಾರ್ಥಿಗಳು ಉತ್ತಮವಾದ ಮತ್ತು ಕ್ವಾಲಿಟಿ ರೀತಿ ಇರುವಂಥ ಒಂದು ಕ್ವಶನ್ಗೆ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ದರಿಂದ ಆನ್ಸರ್ ಸಿ. ಈ ರೀತಿಯಾಗಿರುವಂಥ ಒಂದು ಕ್ವಶನ್ಗಳನ್ನು ಈ ಚಾಪ್ಟರ್ಲಿ ಕೇಳ್ತಾರೆ. ಇನ್ನು ಯೂನಿಟ್ 2 ಅಲ್ಲಿ ರಿಸರ್ಚ್ ಮೆಥಡಾಲಜಿ ಆಲ್ರೆಡಿ ಹೇಳ್ದಂಗೆ. ಸೊ ಸಂಶೋಧನೆಗೆ ಅತ್ಯಂತ ಮಹತ್ವವಾದ ಒಂದು ಪಾತ್ರ ಇದೆ. ಆದ್ದರಿಂದ ಸಂಶೋಧನೆ ತಕ್ಕಂಥ ಒಂದು ಕ್ವಶನ್ ಅಬ್ಸರ್ವ್ ಮಾಡಿ. ಟು ಟೆಸ್ಟ್ ನಲ್ ಹೈಪೋಥಿಸಿಸ್ ಎ ರಿಸರ್ಚರ್ ಯೂಸಸ್, ಯಾವುದನ್ನ ಯೂಸ್ ಮಾಡ್ತಾರೆ ನಲ್ ಹೈಪೋಥಿಸ್. ಅದಕ್ಕೆ ನಿಮಗೆ ಗೊತ್ತಿರಬೇಕು. ನಿಮಗೆ ದೇರ್ ಆರ್ 2 ಹೈಪೋಥಿಸಿಸ್. ಹೈಪೋಥಿಸ್ನ 2 ಭಾಗ ಮಾಡ್ತೀವಿ. ಹೈಪೋಥಿಸಿಸ್ ಅದರಲ್ಲಿ ಒಂದು ನಲ್, ಎರಡನೇದು ಆಲ್ಟರ್ನೇಟಿವ್. ಇದನ್ನ H1 ಅಥವಾ H0 ಅಂತ ಕೂಡ ಕರೀತಾರೆ. ಇದನ್ನ HA ಅಂತ ಇದನ್ನ ಇಂಡಿಕೇಶನ್ ಮಾಡ್ತೀವಿ. ಸೊ ನಲ್ ಮತ್ತೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಬರುತ್ತೆ. ಅದರಿಂದ ಈ ನಲ್ ಹೈಪೋಥಿಸಿಸ್ ಟೆಸ್ಟ್ ಮಾಡೋದಕ್ಕೆ ಬಳಸುವಂಥ ಟೆಕ್ನಿಕ್ ಅದಪ್ಪ ಅಂದರೆ chi-square ಟೆಸ್ಟ್. ಅಂದರೆ ಇದನ್ನ ಈ ರೀತಿ ನಾವು ಬರ್ತೀವಿ. ಈ ರೀತಿಯಾಗಿ ನಲ್ ಹೈಪೋಥಿಸಿಸ್ನ ಟೆಸ್ಟ್ ಮಾಡೋದಕ್ಕೆ ನಾವು chi-square ಟೆಸ್ಟನ್ನು ಬಳಸ್ತೀವಿ. ಇನ್ನು ಮೂರನೇ ಚಾಪ್ಟರ್ 3ನೇ ಯೂನಿಟ್ ಅಂತ ಬಂದಾಗ ಒಂದು ಥಿಯರಿಯನ್ನು ಕೊಡ್ತಾನೆ ಅಥವಾ ಒಂದು ಸ್ಟೋರಿಯನ್ನು ಕೊಡ್ತಾನೆ. ಸ್ಟೋರಿ ರಿಲೇಟೆಡ್ ಆಗಿರುವಂಥ ಕ್ವಶನ್ಗಳನ್ನ ಕೇಳ್ತಾನೆ. ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ 5 ಕ್ವಶನ್ ಕೇಳ್ತಾನೆ. 5 ಕ್ವಶನ್ ಆ ಸ್ಟೋರಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಕೇಳಿದಾಗ 5 ಕ್ವಶನಲ್ಲಿ 2 ಅಥವಾ 3 ಕ್ವಶನ್ಗಳ ಆನ್ಸರು ಆ ಸ್ಟೋರಿಯಲ್ಲೇ ಇರುತ್ತೆ. ರಿಮೈನಿಂಗ್ ಇರುವಂಥ ಕ್ವಶನ್ ಏನಿದೆಯಲ್ಲ ಆ ಕ್ವಶನ್ಗಳು ನೀವು ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರು ಡೈರೆಕ್ಟ್ ಆನ್ಸರಲ್ಲಿ ಇರೋದಿಲ್ಲ. ನೀವು ಅದನ್ನು ಅರ್ಥ ಮಾಡಿಕೊಂಡ ನಂತರ ಅದನ್ನು ನಿಮ್ಗೆ ಯಾವ ರೀತಿ ಅರ್ಥ ಆಗಿದೆ ಅನ್ನೋದ್ರ ಮೇಲೆ ನೀವು ಅದನ್ನು ಆನ್ಸರ್ನ ಮಾಡಬೇಕಾಗುತ್ತೆ. ಇನ್ನು ಚಾಪ್ಟರ್ 4 ಬಂದರೆ ಕಮ್ಯುನಿಕೇಷನ್ ಸ್ಕಿಲ್. ಕಮ್ಯುನಿಕೇಷನ್ ಸ್ಕಿಲ್ ಅಂತ ತಕ್ಷಣ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಅಂತಲ್ಲ, ಇಲ್ಲಿ ಓವರ್ ಆಲ್ ಆಗಿರುವಂಥ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಇಲ್ಲಿ ಕೇಳ್ತಾನೆ. ಕ್ವಶನ್ ಹಿಂಗಿದೆ: ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಇನ್ ಅಡ್ವಾನ್ಸ್ ಬಿಫೋರ್ ಡಿಸೈನಿಂಗ್ ಕಮ್ಯುನಿಕೇಷನ್ ಸ್ಟ್ರಾಟಜಿ ಈಸ್ ನೋನ್ ಆಸ್. ಅಂದರೆ ಒಂದು ಇನ್ಫಾರ್ಮೇಷನ್ ಅನ್ನು ಅಡ್ವಾನ್ಸ್ ಆಗಿ ಕಲೆಕ್ಟ್ ಮಾಡಬೇಕಾಗುತ್ತೆ. ಯಾವುದು ಬೇಕಂದ್ರೆ ಡಿಸೈನಿಂಗ್. ಸೊ ಕಮ್ಯುನಿಕೇಷನ್ ಸ್ಟ್ರಾಟಜಿ ಡಿಸೈನ್ ಮಾಡೋಕ್ಕಿಂತ ಮುಂಚೆನೆ ಒಂದು ಇನ್ಫಾರ್ಮೇಷನ್ ಅಡ್ವಾನ್ಸ್ ಆಗಿ ಕಲೆಕ್ಟ್ ಮಾಡ್ತಾರೆ. ಇದನ್ನ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಅಬ್ಸರ್ವ್ ಮಾಡಿ. ಆ ಆಪ್ಷನ್ ಇಲ್ಲಿ ಫೀಡ್ಬ್ಯಾಕ್, ಫೀಡ್ ಫಾರ್ವರ್ಡು, ರಿಸರ್ಚ್ ಸ್ಟಡಿ, ಒಪಿನಿಯನ್ ಅಂತಿದೆ. ಇಲ್ಲಿ ಅಬ್ಸರ್ವ್ ಮಾಡಿ. ಫೀಡ್ಬ್ಯಾಕ್ ಯಾವಾಗ ತೊಗೊಳ್ತೀವಿ? ಈಗ ಆಲ್ರೆಡಿ ನಾವು ಅದನ್ನ ಇಂಪ್ಲಿಕೇಶನ್ ಮಾಡಿದ್ಮೇಲೆ, ಅದರಿಂದ ಇದು ಅಲ್ಲ. ನೆಕ್ಸ್ಟು ಫೀಡ್ ಫಾರ್ವರ್ಡ್ ಅಂದರೆ ಇದರ್ಥ ನಮಗೆ ಬಂದಿರುವಂಥ ಫೀಡ್ಬ್ಯಾಕ್ ನಾವು ಫಾರ್ವರ್ಡಿಂಗ್ ಅಂದರೆ ನಂತರ ತೆಗೆದುಕೊಳ್ಳುವಂಥ ಒಂದು ಕಾರ್ಯವಿಧಾನ, ಇದು ಕೂಡ ಅಲ್ಲ. ನೆಕ್ಸ್ಟ್ ರಿಸರ್ಚ್ ಸ್ಟಡಿ ಅಂದರೆ, ಸೊ ರಿಸರ್ಚ್ ಸ್ಟಡಿ ಅಂದರೆ ಈಗಾಗಲೇ ಇರುವಂಥ ಒಂದು ಸಮಸ್ಯೆ ಅಥವಾ ಒಂದು ಉದ್ದೇಶದ ಆಧಾರದ ಮೇಲೆ ನಾವು ಮಾಡೋದು, ಅದರಿಂದ ಕೂಡ ಇದು ಅಲ್ಲ. ಅದರಿಂದ ಇದು ಒಪಿನಿಯನ್ ಪೋಲ್. ನಾವು ಯಾವುದೇ ಒಂದು ರೀತಿಯಲ್ಲಿರುವಂಥ ಒಂದು ಸ್ಟ್ರಾಟಜಿ ಅಥವಾ ಡಿಸೈನಿಂಗ್ ಮಾಡುವಾಗ
ತೆಗೆದುಕೊಳ್ಳುವ ಇನ್ಫಾರ್ಮೇಷನ್ ಏನು ಕರಿತೀವಪ್ಪ ಅಂದರೆ ಇದನ್ನು ಒಪಿನಿಯನ್ ಪೋಲ್ ಅಂತ ಕರಿತೀವಿ. ಈ ರೀತಿ ಇರುವಂಥ ಕ್ವಶನ್ ಅಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಚಾಪ್ಟರ್ ಬಂದು ರೀಸನಿಂಗ್ ಲಾಜಿಕ್. ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಚಾಪ್ಟರ್ ಇದು. ಯಾಕಂದರೆ ತುಂಬ ಜನ ಬೇರೆ ಚಾಪ್ಟರಲ್ಲಿ ಕೇಳಿರುವಂಥ ಕ್ವಶನ್ನ ಆನ್ಸರ್ ಮಾಡ್ತಾರೆ, ಆದರೆ ಈ ರೀಸನಿಂಗ್ ಲಾಜಿಕಲ್ಲಿ ತುಂಬ ಜನ ಅದಕ್ಕೆ ಸರಿಯಾದ ಆನ್ಸರ್ನ ಕಂಡುಹಿಡಿಯುವಲ್ಲಿ ಫೇಲ್ ಆಗ್ತಾರೆ. ನೀವು ಇಲ್ಲಿ ಕ್ವಶನ್ ಅಬ್ಸರ್ವ್ ಮಾಡ್ಬೋದು. 5:30ಯಿಂದ 6 ಗಂಟೆಯ ಮಧ್ಯದಲ್ಲಿ, 5:30ರಿಂದ 6 ಗಂಟೆಯ ಮಧ್ಯದಲ್ಲಿ ರೈಟ್ ಆ್ಯಂಗಲ್ ಅಂದರೆ ಕ್ಲಾಕು ರೈಟ್ ಆ್ಯಂಗಲ್ ಆಗುವಂಥ ಸಮಯ ಯಾವುದು ಅಂತ ಕೇಳಿದ್ದೇನೆ. ಇದು ಕ್ಲೀನ್ ಆ್ಯಂಡ್ ಟೆಕ್ನಿಕಲ್ ಅಬ್ಸರ್ವ್ ಮಾಡಿ. ಸೊ 12, 3, 6, 9, 4, 5, 1, 2. ಸೊ ಹೀಗಿರುವಂಥ ಒಂದು ಕ್ಲಾಕಿನ ಚಿತ್ರ ಅನ್ಕೋಣ. ಅವನೇನು ಕೇಳಿದ್ದಾನೆ, 5:30ಯಿಂದ 6 ನಡುವೆ ಇರುವಂಥ ಸಮಯದಲ್ಲಿ ಯಾವ ಟೈಮಲ್ಲಿ ರೈಟ್ ಆ್ಯಂಗಲ್ ಅಂದರೆ ಏನು, 90 ಡಿಗ್ರಿ. ನೋಡಿ 90 ಡಿಗ್ರಿ ಅದು ಯಾವ್ದು ಬೇಕಾಗಿರ್ಬೋದು, 90 ಡಿಗ್ರಿಯಲ್ಲಿ ಆಗಿರ್ಬೋದು. ಅದಕ್ಕೆ ಆನ್ಸರನ್ನು ನಾವು ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಥಿಯರಿಟಿಕಲ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಆದ್ದರಿಂದ ಇದಕ್ಕೆ ಒಂದು ಸೂತ್ರ ಇದೆ. ಏನಪ್ಪ ಅಂದರೆ 60/55 ಇಂಟು ಟೈಮ್ ವ್ಯಾಲ್ಯೂ ಅಂತ. ಟೈಮ್ ವ್ಯಾಲ್ಯೂ. ಆದರೆ ಟೈಮ್ ವ್ಯಾಲ್ಯೂನ ಹೆಂಗೆ ಹಿಡಿಯೋದು ಹೇಗೆ ಅಂತ ಅಬ್ಸರ್ವ್ ಮಾಡಿ. ಕ್ವಶನ್ ಕೇಳಿದಾನೆ 5:30ರಿಂದ 6 ಗಂಟೆ. ಅದರಿಂದ 12ರಿಂದ 5 ಗಂಟೆಗೆ ಎಷ್ಟು ನಿಮಿಷ ಆಗುತ್ತೆ? ಸೊ 5, 10, 15, 20, 25. ಅದರರ್ಥ 5:30 ನಂತರ ಅಂದರೆ ಅರ್ಥ ಏನು, 25 ನಿಮಿಷಗಳ ನಂತರ. ಅದರಿಂದ ಒಂದು ಕಡೆ ಬರ್ಕೊಬೇಡೋಣ, 25 ನಿಮಿಷ. ನೆಕ್ಸ್ಟ್ ಕ್ವಶನ್ ಏನು, ಅವನೇನು ಕೇಳಿದ್ದಾನೆ ನಮಗೆ ರೈಟ್ ಆ್ಯಂಗಲ್ಸ್ ಅಂದರೆ ರೈಟ್ ಆ್ಯಂಗಲ್ ಅಂದ್ರೇನು, 90 ಡಿಗ್ರಿ. ಒಂದು ಅಬ್ಸರ್ವ್ ಮಾಡಿ. 90 ಡಿಗ್ರಿ ಅಂದರೆ ಏನಪ್ಪ ಅಂದರೆ, ಸೊ ಇದು ಒಂದು 90 ಡಿಗ್ರಿ ಅಂದರೆ ಇದರ ನಡುವೆ ಎಷ್ಟು ನಿಮಿಷ ಬರುತ್ತೆ? 5, 10, 15. ಸೊ 15. ಈಗ ನಮ್ಮ ಕೆಲಸ ಏನಪ್ಪ ಅಂದರೆ ಇವೆರಡನ್ನ ಪ್ಲಸ್ ಮಾಡೋದು ಅಥವಾ ಮೈನಸ್ ಮಾಡಬೇಕು ಅಂತ, ಪ್ಲಸ್ ಮಾಡಬೇಕು ಅಥವಾ ಮೈನಸ್ ಮಾಡಬೇಕಂತ. ಬಟ್ ನಮಗೆ ಏನು ಕೇಳಿದಾನೆ 5 ಗಂಟೆಯ ನಂತರ, 5 ಗಂಟೆಯ ನಂತರ ಮತ್ತು 6 ಗಂಟೆ ಮುಂಚೆ ಅದರಿಂದ ಏನು ಬೇಕಾಗುತ್ತೆ, ಇವೆರಡು ಕೂಡ ಪ್ಲಸ್ ಮಾಡಬೇಕು. ಅದಂತ ಏನು 40 ಆಗುತ್ತೆ. ಈಗ ಅಂದರೆ ಇದು ಏನಿದು ಟೈಮ್ ವ್ಯಾಲ್ಯೂ ಆಯಿತು. ಈಗ ನೋಡಿ ಇದು ಯಾವ ರೀತಿಯಾಗಿ ಇದನ್ನು ಲೆಕ್ಕ ಮಾಡೋದು ಅಂದರೆ, ಸೊ 60/55 ಇಂಟು 40. ಸೊ 5 11s 5 11 5 12 5 11 5 12. ಈಗ ನೋಡಿ 12 40s 12 40 ಎಷ್ಟಾಗುತ್ತೆ ಅಂದರೆ 480. 480 ಹೆಂಗೆ ಮಾಡಬೇಕು, 11ಇಂದ ಡಿವೈಡ್ ಬೈ ಮಾಡಬೇಕು. 11ಇಂದ ಡಿವೈಡ್ ಬೈ ಮಾಡಬೇಕು. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಸೊ 480 ಡಿವೈಡ್ ಬೈ 11. 11 ಎಷ್ಟರಿಂದ 11 4s ಎಷ್ಟು 44. ಎಷ್ಟಿತ್ತು 4 ಉಳಿತು, 0 ಕೆಳಗೆ ಎಷ್ಟು 33 ಡಿವೈಡ್ ಬೈ 7 ಉಳಿತು. ಅಂದರೆ ನಮಗಿನ್ನು ಶೇಷ ಉಳಿದಿದೆ. ಇದನ್ನೇ ನಾವು ಹೆಂಗೆ ಬರ್ತಿದ್ದಪ್ಪ ಅಂದರೆ, ಸೊ therefore 43 7 ಡಿವೈಡ್ ಬೈ 11. 43 7 ಡಿವೈಡ್ ಬೈ 11 ಅಂದರೆ 5 ಗಂಟೆಯ ನಂತರ, 5:30 ನಂತರ ಮತ್ತು 6 ಗಂಟೆ ನಡುವೆ ಎಷ್ಟು 43 7 ಡಿವೈಡ್ ಬೈ 11. ಈ ಪಾಯಿಂಟ್ ಏನಾಗುತ್ತಪ್ಪ ಅಂದರೆ ರೈಟ್ ಆ್ಯಂಗಲ್ ಆಗಿ ಗಡಿಯಾರದ ಮುಳ್ಳು ಇದೆಯಲ್ಲ, ಆ ಮುಳ್ಳು ರೈಟ್ ಆ್ಯಂಗಲ್ ಆಗಿ ನಮಗೆ ಕಂಡು ಬರುತ್ತೆ ಅಂತ ಇದೆ. ಅದರಿಂದ ಆನ್ಸರ್ ಏನು, ಸೊ 43 7 ಡಿವೈಡ್ ಬೈ 11 ಮಿನಿಟ್ ಪಾಸ್ಟ್ 5 ಅಂದರೆ 5 ಗಂಟೆ ನಂತರ ಈ ಅವಧಿಯಲ್ಲಿ ಇದು ರೈಟ್ ಆ್ಯಂಗಲ್ ಆಗುತ್ತೆ ಅಂತ. ಇನ್ನು ನಂತರ ಡಾಟಾ ಇಂಟರ್ಪ್ರಿಟೇಷನ್. ಸೊ ಡಾಟಾ ಇಂಟರ್ಪ್ರಿಟೇಷನ್ ಬರುತ್ತೆ. ಇಲ್ಲಿ ನಿಮಗೆ ಟೇಬಲನ್ನು ಕೊಡ್ತಾನೆ, ಅಂದರೆ ದತ್ತಾಂಶವನ್ನು ಕೊಡ್ತಾನೆ, ಅವನೇ ಕೊಡ್ತಾನೆ. ಸೊ ಅಂದರೆ ಅವರೇ ಕೊಡ್ತಾರೆ. ದತ್ತಾಂಶ ಅದು ಹೆಂಗಿರುತ್ತೆ ಅಂದರೆ ಟ್ಯಾಬ್ಲೇಷನ್ ಅಥವಾ ಇರುತ್ತೆ, ಅಥವಾ ಇದು ಪೈ ಚಾರ್ಟಲ್ಲಿ ಇರುತ್ತೆ. ಯಾವ್ದಾದ್ರು ಇರ್ಬೋದು.
ಈ ರೀತಿ ಕೊಟ್ಟು ಆ ದತ್ತಾಂಶಕ್ಕೆ ತಕ್ಕಂತೆ ಏನು ಮಾಡ್ತಾರಪ್ಪ ಅಂದರೆ ಒಂದು ಕ್ವಶನ್ ಕೇಳ್ತಾರೆ. ಉದಾಹರಣೆ ಅಬ್ಸರ್ವ್ ಮಾಡಲಿ. ವಿಚ್ ಅಂದರೆ ಒಂದು ದತ್ತಾಂಶ ಕೊಟ್ಟಿದೆ ಆಲ್ರೆಡಿ, ಅಲ್ಲಿ ದತ್ತಾಂಶಕ್ಕೆ ಇಯರ್ ವೈಸ್ ಇದೆ, ಒಂದು ಕಡೆ ಫ್ರೂಟ್ಸ್ ಇದೆ, ಯಾವ ವರ್ಷದಲ್ಲಿ ಎಷ್ಟಾಗಿದೆ ಅಂತ. ಸೊ ಇನ್ ವಿಚ್ ಇಯರ್ ಏರಿಯಾ ಅಂಡರ್ ಫ್ರೂಟ್ಸ್ ಹ್ಯಾಸ್ ರೆಕಾರ್ಡೆಡ್ ದ ಹೈಯೆಸ್ಟ್ ರೇಟ್ ಇನ್ಕ್ರೀಸ್ ಅಂದರೆ ದತ್ತಾಂಶ ಇದೆ. ದತ್ತಾಂಶದ ಪ್ರಕಾರ ಇದು 2006 ಮತ್ತು 2007 ಅಂತ ಬಂದಿದೆ. ನೀವು ಇದ್ರ ಬಗ್ಗೆ ತಲೆಕೆಡಿಸ್ಕೋಬೇಡಿ. ಸೊ ಯಾಕಂದ್ರೆ ದತ್ತಾಂಶ ಬೇಕು. ದತ್ತಾಂಶ ಇದ್ದಾಗ ಏನು ಮಾಡಬೇಕಂದ್ರೆ ಅದು ನಾವು ಮ್ಯಾಥಮೆಟಿಕಲ್ ಆಗಿ ಅದನ್ನ ಐಡೆಂಟಿಫೈನ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ICT. ಬಹಳ ಸುಲಭವಾದಂಥ ಒಂದು ಚಾಪ್ಟರ್ ಇದು. ICT ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಇಲ್ಲಿ ಅಬ್ಸರ್ವ್ ಮಾಡಿ, ಇದೊಂದು ಕ್ವಶನ್ ಕೇಳಿದರೆ ಕನ್ವರ್ಟ್ ದ ಡೆಸಿಮಲ್ ನಂಬರ್ 0.125 ಟು ಬೈನರಿ ನಂಬರ್ ಅಂತ ಕೇಳಿದ್ದಾನೆ. ಸೊ ಇದಕ್ಕಿಂತ ಮುಂಚೆ ನಿಮಗೆ ಬೈನರಿ ಟು ನಾರ್ಮಲ್ ನಂಬರು, ನಾರ್ಮಲ್ ಟು ಬೈ ನಂಬರ್ ನೀವು ಕಂಡುಹಿಡಿ ಅಂದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಉದಾಹರಣೆ ಒಂದು ನಂಬರನ್ನು ಕೊಡೋಣ. ಉದಾಹರಣೆಗೆ 43 ನೋಡಿ. ಈ 43 ಇದೆಯಲ್ಲ, ಇದು ನಮಗೆ ಅರ್ಥವಾಗುವಂಥ ಭಾಷೆ, ನಮಗೆ ಅರ್ಥವಾಗುವಂಥ ಒಂದು ಲ್ಯಾಂಗ್ವೇಜ್. ಆದರೆ ಮಿಷಿನ್ಗೆ ಇದು ಅರ್ಥ ಆಗೋದಿಲ್ಲ. ಮಿಷಿನ್ಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜ್ ಏನಪ್ಪ ಅಂದರೆ ಕೇವಲ 0 ಮತ್ತು 1. ಇದನ್ನ ಏನು ಕರಿತೀವಿ? ಬೈನರಿ ನಂಬರ್ಸ್ ಅಂತ ಕರಿತೀವಿ. ಈ ಬೈನರಿ ನಂಬರ್ಸ್ ಅನ್ನು ನಾವೇನು ಮಾಡ್ಬೇಕಂದ್ರೆ ಅದನ್ನ ಕೇಳಬೇಕಂದ್ರೆ 2ರಿಂದ ಭಾಗಿಸ್ತಾ ಹೋಗಬೇಕಾಗುತ್ತೆ. ನೋಡಿ 2 ಇದೆ, 2 21 2 21 42. ಸೊ ಎಷ್ಟು ಉಳಿತು? 1 ಉಳಿತು. ನೆಕ್ಸ್ಟು 2 20 ಎಷ್ಟು ಉಳಿತು? 1 ಉಳಿತು. 2 10. ಸೊ ಏನು ಉಳಿಲಿಲ್ಲ. 2 4 1 ಉಳಿತು. ಸೊ ನೆಕ್ಸ್ಟು 2 2. ಸೊ ಏನು ಉಳಿಲಿಲ್ಲ. ನೋಡಿ ಇಷ್ಟು ನಂಬರ್ ಬಂದು ಕನ್ಫ್ಯೂಸ್ ಆಗಬೇಡಿ. ನಾವು ಕೆಳಗಿಂದ ಮೇಲೆ ಬರುವ ವ್ಯಾಲ್ಯೂನ ತಗೋಬೇಕಾಗುತ್ತೆ. ಆದ್ದರಿಂದ 43 ಈಕ್ವಲ್ಸ್ ಬೈ ನಂಬರ್ ಅದು 1 0 1 0 1 1 ಆಗುತ್ತೆ. ಸೊ ಈ ರೀತಿ ನಾವು ನಾರ್ಮಲ್ ನಂಬರಿಂದ ಬೈನರಿ ನಂಬರ್ ನಾವು ಕಂಡುಹಿಡಬೇಕಾಗುತ್ತೆ. ಈಗ ಇದನ್ನ ಉಲ್ಟಾ ಮಾಡೋಣ. ಒಂದು ಕೆಲಸ ಏನು ಮಾಡ್ತಾರಪ್ಪ ಎಕ್ಸಾಂಪಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ. ಸೊ ಈ ರೀತಿ ಈ ರೀತಿ ನಂಬರ್ನ ಪಾಯಿಂಟ್ ಅಥವಾ ಏನು ಬೈನರಿ ನಂಬರ್ನ ಕೊಟ್ಟು ನಾರ್ಮಲ್ ನಂಬರ್ನ ಕಂಡುಹಿಡಿಯೋಕ್ಕೆ ಕ್ವಶನ್ ಕೇಳಿದಾಗ ಯಾವ ರೀತಿ ಮಾಡೋದು ಅಂದ್ರೆ ಅದನ್ನ ಅವರು ಕೊಟ್ಟಿರುವಂಥ ಈ ಬೈನರಿ ನಂಬರ್ನ ಬರ್ಕೊಳ್ಳಿ ದೂರ. ನಾನು ಬೈನರಿ ನಂಬರ್ ಎಷ್ಟು? 2 ಅಲ್ವಾ? ಸೊ 2ರಿಂದ ಸೊ 2 power of 0, 2 1s, 2 2s, 2 power of 3, 2 power of 4, 2 power of 5. ಇದಾದ್ಮೇಲೆ ನೋಡೋಕಂದ್ರೆ ಈಗ ನಾವು ಅದರ ವ್ಯಾಲ್ಯೂವನ್ನ ತಿಳ್ಕೋಬೇಕು. ಸೊ ನೋಡಿ 2 power of 0 ಅಂತ ಅರ್ಥ ಏನಪ್ಪ ಅಂದರೆ 1, 2 power of 1 ಅಂದರೆ 2, 2 power of 2 ಅಂದರೆ 4. ಸೊ 8 16 32. ಈಗ ಏನು ಮಾಡ್ಬೇಕಪ್ಪ ಅಂದರೆ ಬೈನರಿ ನಂಬರಿಂದ ನಮಗೆ ಇರುವಂಥ ರಿಯಲ್ ವ್ಯಾಲ್ಯೂನ ಏನು ಮಾಡಬೇಕಂದ್ರೆ ಇಂಟು ಮಾಡಬೇಕು. ಎಕ್ಸಾಂಪಲ್ ನೋಡಿ. ಸೊ 32 into 1 32 0 ಪ್ಲಸ್ 1 into 8 8 ಪ್ಲಸ್ 4 into 0 0 2 into 1 ಸೊ 2 1 into 1 ಪ್ಲಸ್ 1. ಈಗ ಟೋಟಲ್ ಮಾಡಿ ನೋಡಿ 32 8 40 ಆಯಿತು, 42 43. ಅದರಿಂದ ಆನ್ಸರ್ ಕರೆಕ್ಟ್ ಬಂತು. ಸೊ ಈ ರೀತಿಯಾಗಿ ಏನು ಮಾಡಬೇಕಂದ್ರೆ ನಾರ್ಮಲ್ ನಂಬರಿಂದ ಬೈನರಿ ನಂಬರು, ಬೈನರಿ ನಂಬರಿಂದ ನಾರ್ಮಲ್ ನಂಬರ್ ನಾವು ಕಂಡುಹಿಡ್ಕೋಬೇಕು. ಆದರೆ ನಮಗೆ ಕೇಳಿರುವಂಥ ಕ್ವಶನ್ ಯಾವ ಥರ ಇದ್ದರೆ ಡೆಸಿಮಲ್ ನಂಬರ್ 0.125 ಅದು ನಾವು ಬೈನರಿ ನಂಬರ್ಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ. ಸೊ 2 ನಾಟ್ಸ್ ಅಂದರೆ 1, ಬಟ್ ಅದು ಇಲ್ಲೇನು ಮಾಡಿದ್ದಾನೆ 0 ಪಾಯಿಂಟ್ ಕೇಳಿದ್ದಾನೆ. ಸೊ 1ರ ವ್ಯಾಲ್ಯೂ ಇದೆ, ಅದಕ್ಕಿಂತ ಕಡಿಮೆ ವ್ಯಾಲ್ಯೂ. ಆಗ ಏನು ಮಾಡಬೇಕಂದ್ರೆ ಸೊ ಈಗಾಗಲೇ ಲೆಕ್ಕ ಮಾಡಿದ ಪ್ರಕಾರ ಸೊ 2 ಅಂದರೆ ದಿಸ್ ಬೈನರಿ ನಂಬರ್. ಸೊ 2 power of 1, 2 power of 0, 2 power of -1, 2 power of -2, 2 power of -3. ಯಾಕಂದರೆ ಪಾಯಿಂಟ್ ಆದಮೇಲೆ, ಪಾಯಿಂಟ್ ಅಂದರೆ 0 ಪಾಯಿಂಟ್ ಆದಮೇಲೆ ನಿಮಗೆ 3 ಸಂಖ್ಯೆ ಇದೆ. ಸೊ ಅದು 1 1 2 5. ಅದಕ್ಕೋಸ್ಕರ ಇದು ಪಾಯಿಂಟ್ ಆದ್ಮೇಲೆ ಏನಾಗಿದೆ ನಾವು 3 ನಂಬರ್ನ ತಗೋಣ. ಇಲ್ಲಿ ನೋಡಿ 2 power of -1 ಅಂದರೆ ಎಷ್ಟು? ಪಾಯಿಂಟ್ ನೋಡಿ 2 power of ಅಂದರೆ 1 ಅಂತ, ಇದು 0.5. 2 power of -2 ಅಂದರೆ 0.25 ಅಂತ. 2 power of -3 ಅಂದರೆ 0.1
2 5 ಆದ್ದರಿಂದ ಅಬ್ಸರ್ವ್ ಮಾಡಿ. ಸೊ 0 ಇದು 0 ಅನ್ಕೋಣ. ಪಾಯಿಂಟ್ ಇದು ನಂಬರ್ ಇದೆ, ನಂಬರ್ ವ್ಯಾಲ್ಯೂ ಇದೆಯಾ ಇಲ್ಲ. ಸೊ ನಂಬರಿಂಗ್ ವ್ಯಾಲ್ಯೂ ಇದೆಯಾ, ಎಸ್. ಅವನಿಗೆ ಕೇಳಿದಾನೆ 0.125 ಅಂದರೆ ಇದು 1. ಅದರಿಂದ ಇದರ ಬೈನರಿ ನಂಬರ್ ಎಷ್ಟಪ್ಪ ಅಂದರೆ 0.001 ಆಗಿರುತ್ತೆ. 0.001 ಆಗಿದೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಚಾಪ್ಟ್ರಲ್ಲಿ ಹೈಯರ್ ಎಜುಕೇಷನ್ ಬಗ್ಗೆ, ಅಂದರೆ ಪ್ರಸ್ತುತ ಇರುವಂಥ ಎಜುಕೇಷನ್ ಸ್ಕೀಮ್ಗಳಿರ್ಬೋದು ಅಥವಾ ಪ್ರತಿ ಎಜುಕೇಷನ್ ಸಿಸ್ಟಮೆಟಿಕ್ ಆಗಿರುವಂಥ ಕೆಲವೊಂದು ಪಾಲಿಸಿ ಇರ್ಬೋದು, ಈ ರೀತಿ ಇರೋಂಥ ಕ್ವಶನ್ ಕೇಳ್ತಾರೆ. ಅದನ್ನು ಅಬ್ಸರ್ವ್ ಮಾಡಿಲಿ. ದ ಫಸ್ಟ್ ಇಂಡಿಯನ್ ಸೆಟಲೈಟ್ ಫಾರ್ ಸರ್ವಿಂಗ್ ದ ಎಜುಕೇಷನ್ ಸೆಕ್ಟರ್ ಈಸ್ ನೌನ್ ಆಸ್. ಇದು ತುಂಬ ಎಕ್ಸಾಂಪಲ್ಗಳಲ್ಲಿ ಕೇಳುವಂಥ ಕ್ವಶನ್ ಯಾವ್ದಾದ್ರೆ ಎಜುಶ್ಯಾಟ್ ಅಂದರೆ ಎಜುಕೇಷನಲ್ ಸೆಟಲೈಟ್ ಅಂತ ಕರಿತೀವಿ. ಇದು ನಮ್ಮ ಇಂಡಿಯಾದ ಅಂದರೆ ಇಟ್ ಇಸ್ ದ ಫಸ್ಟ್ ಇಂಡಿಯನ್ ಸೆಟಲೈಟ್, ಎಜುಕೇಷನಲ್ ಪರ್ಪಸ್ಗೆ ಮಾಡುವಂಥ ಮೊದಲ ಸೆಟಲೈಟ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಎನ್ವೈರನ್ಮೆಂಟ್ ಬಗ್ಗೆ ತುಂಬ ಈಸಿಯಾಗಿರುವಂಥ ಕ್ವಶನ್ಗಳು ಇರ್ತವೆ, ಬಟ್ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಈಗ ನೋಡಿ ಇಲ್ಲಿ ಕ್ವಶನ್ ಹೇಳಿದ್ರೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ನ್ಯಾಚುರಲ್ ಡೆಸರ್ಟ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಾಸಿಂಗ್ ಹೈಯೆಸ್ಟ್ ಮ್ಯಾನ್ ಡಿಸಾಸ್ಟರ್. ನೋಡಿ ನ್ಯಾಚುರಲ್ ಅಂದರೆ ಪರಿಸರ ವಿಕೋಪ ಅಂತ ಕರಿತೀವಲ್ಲ, ಅದರಿಂದ ಅತಿ ಹೆಚ್ಚು ಮಾನವರಿಗೆ ನಷ್ಟ ಆಗೋದು ಯಾವುದರಿಂದ ಅಂದರೆ ಅರ್ಥಕ್ವೇಕ್ಸ್ ಅಂದರೆ ಭೂಕಂಪಗಳಿಂದ ಆಗುತ್ತೆ. ಈ ರೀತಿಯಾಗಿ ಎನ್ವೈರನ್ಮೆಂಟ್ಗೆ ಸಂಬಂಧಿಸಿದಂಥ ಕೆಲವೊಂದು ಕಾಯ್ದೆಗಳು ಬರ್ತವೆ, ಅಥವಾ ಕೆಲವೊಂದು ಕಾನ್ಸೆಪ್ಟ್ ಅಂದರೆ ಥಿಯರಿಗಳು ಬರ್ತವೆ, ಅಥವಾ ಕಾನೂನುಗಳ ಬಗ್ಗೆ ನಾವು ಇಲ್ಲಿ ಕ್ವಶನ್ನ ಕೇಳ್ತಾ ಹೋಗ್ತಾನೆ. ಇನ್ನು ಕೊನೆಯ ಚಾಪ್ಟರ್ ಏನಪ್ಪ ಅಂದರೆ ಗೌರ್ಮೆಂಟ್ ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ಸ್. ಅಂದರೆ ಇತ್ತೀಚೆಗೆ ಸರ್ಕಾರವು ಮಾಡಿರುವಂಥ ಕೆಲವೊಂದು ಗೌರ್ಮೆಂಟ್ ಅಂದರೆ ಪಾಲಿಸಿಗಳಿರ್ಬೋದು, ಆ ಗೌರ್ಮೆಂಟಲ್ ಸ್ಕೀಮ್ಗಳನ್ನು ಇಲ್ಲಿ ಕೇಳ್ತಾನೆ. ಸೊ ಅಂದರೆ 10 ಚಾಪ್ಟ್ರಲ್ಲಿ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ನೀವು ಕರಿತೀವಲ್ಲ, ಆ ಕರೆಂಟ್ ಅಫೇರ್ಸ್ ಇದರಲ್ಲೇ ಕೇಳುವಂಥದ್ದು. ಅಲ್ಲಿ ಗವರ್ನೆನ್ಸ್, ಪಾಲಿಸಿ ಮತ್ತು ಪ್ರೋಗ್ರಾಮ್ಸ್ ಬಗ್ಗೆ ಕೇಳ್ತಾನೆ. ಕೆಲವೊಂದು ಕ್ವಶನ್ ಅಬ್ಸರ್ವ್ ಮಾಡ್ಬೋದು ನಾವು ಇಲ್ಲಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ, ನೋಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಅದು ಸಿಮ್ಲಾದಲ್ಲಿ ಲೊಕೇಟ್ ಆಗಿದೆ. ಓವರಾಲ್ ಆಗಿ ನಾವು ಓವರಾಲ್ ಆಗಿ ಇದುವರೆಗೆ ಕೇಳಿರುವಂಥ ಕ್ವಶನ್ ಪೇಪರ್ ಇದೆಯಲ್ಲ, ಅದನ್ನು ಅನಲೈಸ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿ, ಇದು ಬಹಳ ಇಂಪಾರ್ಟೆಂಟು. ರಿಪೀಟಿಂಗ್ ಕ್ವಶನ್ಸ್ NET ಮತ್ತು KCET ರಿಪೀಟೆಡ್ ಕ್ವಶನ್ಗಳು 3 to 6 ಮಾತ್ರ ಬರ್ತವೆ ನೋಡಿ. ಸೊ ನೀವು ಬರೀ ಕ್ವಶನ್ ಪೇಪರ್ ಓದ್ರಿಂದ ಎಲ್ಪ ಅಂದರೆ ಆ KCET ಓದುವಾಗ KCET ಎಕ್ಸಾಮ್ ಬರೀಬೇಕಾದ್ರೆ KCET ಪೇಪರ್ ಓದೋದು, ಅಥವಾ NET ಬರೆಯುವಾಗ NET ಅಷ್ಟೇ ಹಿಂಗೆ ಓದಿದರೆ ನಿಮಗೆ ಕೇಳೋಂಥ ಕ್ವಶನ್ ಕೇವಲ 3 to 6 ಅನ್ನು ಕೇಳ್ತಾರೆ. ನೋಡಿ 2023ರಲ್ಲಿ 4 ಕ್ವಶನ್ ಈ ರೀತಿಗೆ ಕೇಳಿದ್ದಾರೆ. ಥಿಂಕಿಂಗ್ ಪ್ರೀವಿಯಸ್ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್. ಹಿಂಗೆ ಲಾಸ್ಟ್ ಒಂದು ಕ್ವಶನ್ ಕೇಳಿದ್ದಾನೆ, ಒಂದು ಕ್ವಶನ್ನ ಕೇಳಿದ್ದಾನೆ, ಆ ಕ್ವಶನ್ಗೆ ರಿಲೇಟೆಡ್ ಆಗಿರುವಂಥ ಮತ್ತೊಂದು ಕ್ವಶನ್ ಅನ್ನು ಈಸಿಯಾಗಿ ಕೇಳ್ತಾನೆ. ಇದನ್ನು ನಾವು ಕರಿತೀವಿ ಲಿಂಕಿಂಗ್ ಪ್ರೀವಿಯಸ್ ಕ್ವಶನ್ ಅಂತ ಕರಿತೀವಿ. ಈ ರೀತಿಯಾಗಿ 7 to 10 ಕ್ವಶನನ್ನು ನಾರ್ಮಲ್ ಆಗಿ ಕೇಳ್ತಾರೆ. ಲಾಸ್ಟ್ ಇಯರು 7 ಕ್ವಶನ್ಗಳನ್ನು ಈ ರೀತಿಯಾಗಿ ಕೇಳಿದ್ದಾರೆ. ಇನ್ನು ಸೆಟ್ ಅಥವಾ ಸ್ಟೇಟ್ ಕ್ವಶನ್ಸ್ ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ನೋಡಿ ಕರ್ನಾಟಕ ಥರನೇ ಬೇರೆ ಬೇರೆ ರಾಜ್ಯಗಳು ಆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಸ್ಟೇಟ್ ಎಕ್ಸಾಮನ್ನು ಮಾಡ್ತಾರೆ. ಆ ಕ್ವಶನ್ ಪೇಪರ್ನ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಆ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟು. ಸೊ ಅಲ್ಲಿ 4 to 7 ಕ್ವಶನ್ಗಳನ್ನ ಕೇಳುವ ಚಾನ್ಸ್ ಇದೆ. ಲಾಸ್ಟ್ ಟೈಮ್ 9 ಕ್ವಶನನ್ನು ಕೇಳಿದ್ದಾರೆ. ಸೊ ಅಂದರೆ ಇದೇ ಬಹಳ ಇಂಪಾರ್ಟೆಂಟು. ಯಾಕಂದರೆ ನೀವು ಅಬ್ಸರ್ವ್ ಮಾಡಿ, ಇನ್ನು ಪೇಪರ್ 2 ಇರ್ಬೋದು, ಪೇಪರ್ 1 ಇರ್ಬೋದು, ಕೇವಲ ನಮ್ಮ ರಾಜ್ಯದ ಕೇಸನ್ನು ಅಷ್ಟೇ ಓದಬೇಡಿ. ಪ್ರತಿಯೊಂದು ರಾಜ್ಯ ಏನು ಮಾಡ್ತಪ್ಪ ಅಂದರೆ ಆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಆ ಸೆಲೆಕ್ಟ್ ಎಕ್ಸಾಮ್ ನಡೆಸ್ತಾರೆ. ಆ ಸೆಲೆಕ್ಟ್ ಎಕ್ಸಾಮ್ ನಡೆಸಿರುವಂಥ ಕ್ವಶನ್ ಪೇಪರ್ ನೀವು ಕಲೆಕ್ಟ್ ಮಾಡೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಆ ಕಾನ್ಸೆಪ್ಟನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವ ರೀತಿಗೆ ಕ್ವಶನನ್ನು ಫ್ರೇಮ್ ಆಗ್ತವೆ, ಯಾವ ರೀತಿ ಕ್ವಶನ್ ನಿಮಗೆ ಕೇಳ್ಬೋದು ಅಂತ ನೀವು ಅದನ್ನು ಗೆಸ್ಸನ್ನು ಮಾಡ್ಬೋದು. ಇನ್ನು ನ್ಯೂ ಕ್ವಶನ್ಸ್ ನೋಡಿ, ಯಾಕೆ ಬಹುತೇಕರು NET ಮತ್ತು KCET ಪಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಇಲ್ಲಿ ಬಹುತೇಕ ಕ್ವಶನ್ಗಳು ಹೊಸದಾಗಿ ಕೇಳುವಂತಾಗಿರ್ತವೆ. ಉದಾಹರಣೆ ಮಾಡ್ಬೋದು, ನ್ಯೂ ಕ್ವಶನ್ಸ್ ಲಾಸ್ಟ್ ಟೈಮ್ 30 ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಓವರಾಲ್ ಆಗಿ ಹೇಳ್ಬೇಕಾದ್ರೆ 20 ಕ್ವಶನ್ ನಾರ್ಮಲ್ ಆಗಿ ಈಗಾಗಲೇ ಕೇಳಿರುವಂಥ ಕ್ವಶನ್ ಅಥವಾ ಅದಕ್ಕೆ ಸಂಬಂಧಿಸಿದ ಕ್ವಶನ್ಗಳಾದರೆ ರಿಮೈನಿಂಗ್ 30 ಕ್ವಶನ್ ಏನಪ್ಪ ಅಂದರೆ ಅವು ಅಷ್ಟು ಕೂಡ ನ್ಯೂ ಕ್ವಶನ್ಗಳು ಆಗಿದ್ದಾವೆ. ಸೊ ಈ ರೀತಿಯಾಗಿ ನಿಮಗೆ ಪೇಪರ್ 1 ಇದೆಯಲ್ಲ, ಈ ರೀತಿಯಾಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ಸ್ಟಡಿ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಗತ್ಯ ಇರೋರಿಗೆ ಇದನ್ನು ಶೇರ್ ಮಾಡಿ. ಆ್ಯಂಡ್ ಲೆಟ್ಸ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.